ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ನಿಮ್ಮೆಲ್ಲರಿಗೂ ಪ್ರಿಯಾನಂದಿನಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಗ್ರೂಪ್ ಸಿ ಎಕ್ಸಾಮ್ ಇನ್ನೇನು ಸ್ವಲ್ಪ ದಿನದಲ್ಲೇ ಡೇಟ್ ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಕ್ವಶನ್ ಪೇಪರನ್ನು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಕ್ವಶನ್ ಪೇಪರ್ನ ನಾವು ಅನಲೈಸ್ ಮಾಡೋದ್ರಿಂದ ನಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದು ಗೊತ್ತಾಗುತ್ತೆ, ಮತ್ತು ಯಾವ ಭಾಗದಲ್ಲಿ ನಾವು ಹೆಚ್ಚು ಒತ್ತು ಕೊಟ್ಟು ಓದಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಬನ್ನಿ ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಕ್ವಶನ್ ಪೇಪರಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ ಸೂಚನೆಗಳು. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಗ್ರೂಪ್ ಸಿ ಯಲ್ಲಿ ಎಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತಪ್ಪ ಅಂತಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳ ಶೇಕಡ 0.25 ಅಷ್ಟು ಅಂಕಗಳನ್ನು ಇಲ್ಲಿ ಕಳೆಯಲಾಗುತ್ತೆ. ಅಂದ್ರೆ ನೀವು 4 ತಪ್ಪು ಉತ್ತರಗಳನ್ನು ಕೊಟ್ರೆ ಇಲ್ಲಿ 1 ಮಾರ್ಕ್ಸ್ ಅನ್ನ ಕಳೀತಾರೆ. ಸೊ 4 ತಪ್ಪು ಉತ್ತರಗಳನ್ನು ಕೊಟ್ರೆ ಇಲ್ಲಿ 1 ಮಾರ್ಕ್ಸ್ ಅನ್ನ ಕಳೀತಾರೆ. ಸೊ KS ಪ್ರಿಲಿಮ್ಸ್ ಅಲ್ಲಿ ಆಗಲ್ಲ, ನೀವು ಒಂದು ಪ್ರಶ್ನೆಗೆ ಅಲ್ಲಿ 2 ಅಂಕ ಇರುತ್ತೆ. ಹಾಗಾಗಿ ಅಲ್ಲಿ ಅರ್ಧ ಮಾರ್ಕ್ಸ್ ಅಂದ್ರೆ 0.50 ಕಳೀತಾರೆ. ಬಟ್ ಇಲ್ಲಿ 0.25 ಆಗುತ್ತೆ. ಸೊ 4 ತಪ್ಪು ಉತ್ತರಗಳನ್ನು ಕೊಟ್ರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ನಾವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಮಾರ್ಕ್ ಮಾಡದೆ ಬಿಡೋದು ಒಂದು ರೀತಿ ಒಳ್ಳೇದೇ ಆಗುತ್ತೆ. ಸೊ ಮೊದಲನೇ ಪ್ರಶ್ನೆಗೆ ಬರೋದಾದ್ರೆ, ಪಟ್ಟಿ 1 ರಾಸಾಯನಿಕಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದರ ಬಳಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ಹೊಂದಿಸಿ ಬರೆಯಿರಿ ಅಂತ ಹೊಂದಿಸ್ಬೇಕಂತ ಹೇಳಿದ್ದಾರೆ. ಸೊ ಪಟ್ಟಿ 1 ಪೊಟ್ಯಾಷಿಯಂ ಬ್ರೋಮೈಡ್ ಅಲ್ಲಿ A1 ಇದೆ ಪೊಟ್ಯಾಷಿಯಂ ಬ್ರೋಮೈಡ್, ಬಿ ಯಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್, ಸಿ ಪೊಟ್ಯಾಷಿಯಂ ಸಲ್ಫೈಡ್, ಡಿ ಮೊನೋ ಪೊಟ್ಯಾಷಿಯಂ ಟಾರ್ಟಾರೈಟ್. ಸೊ ಇವುಗಳಲ್ಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪಕ್ಕ ಕೊಟ್ಟಿದ್ದಾರೆ ಅದರ ಬಳಕೆ ಏನೇನಂತ. ಒಂದೇ ರಸಗೊಬ್ಬರ, ಫೋಟೋಗ್ರಫಿ, ಬೇಕರಿ, ಗನ್ ಪುಡಿ. ಸೊ ಇದನ್ನ ನಾವು ಹೊಂದಿಸಿ ಬರೋದಾದ್ರೆ ಪೊಟ್ಯಾಷಿಯಂ ಬ್ರೋಮೈಡ್ ಅನ್ನ ನಾವು ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಪೊಟ್ಯಾಷಿಯಂ ಬ್ರೋಮೈಡ್ ಅನ್ನ ಫೋಟೋಗ್ರಫಿಯಲ್ಲಿ, ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಗನ್ ಪುಡಿಯಲ್ಲಿ, ಪೊಟ್ಯಾಷಿಯಂ ಸಲ್ಫೇಟ್ ಅನ್ನ ರಸಗೊಬ್ಬರದಲ್ಲಿ, ಹಾಗೆ ಪೊಟ್ಯಾಷಿಯಂ ಟಾರ್ಟಾರೈಟ್ ಅನ್ನ ಬೇಕರಿಯಲ್ಲಿ. ಮೊನೋ ಪೊಟ್ಯಾಷಿಯಂ ಟಾರ್ಟಾರೈಟ್ ಅನ್ನ ನಾವು ಬೇಕರಿಯಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ಆನ್ಸರ್ ಆಗಾದ್ರೆ ಯಾವ್ದಾಗುತ್ತೆ? ಫಸ್ಟ್ 1 ಆಗುತ್ತೆ. ಸೊ ಒಂದನೇ ಪ್ರಶ್ನೆಗೆ ಆನ್ಸರ್ ಫಸ್ಟ್ 1. ಎರಡನೇದು ಬಂದ್ಬಿಟ್ಟು, ಈ ಮೊದಲು ಸೊಳ್ಳೆಗಳನ್ನು ಕೊಲ್ಲಲು DDTಯನ್ನು ಬಳಸಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ DDTಯನ್ನು ಬಳಸಿ ಸೊಳ್ಳೆಗಳನ್ನು ಕೊಲ್ಲುವುದು ಕಠಿಣವಾಗುತ್ತಿದೆ. DDTಯಿಂದ ಸೊಳ್ಳೆಗಳ ಪ್ರತಿರಕ್ಷಾ ಗುಣವನ್ನು ಯಾವ ತತ್ವ ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ಗಳು ಯಾವ್ದಾವ್ದಿದೆ ಅಂದ್ರೆ ನಿಸರ್ಗದ ಮಧ್ಯಸ್ಥಿಕೆ ಸಿದ್ಧಾಂತ, ಪ್ರತಿರಕ್ಷಾ ಅಥವಾ ರೋಧಕತೆ ಸಿದ್ಧಾಂತ, ಪರಭಕ್ಷಕ ಶಿಕಾರಿ ಸಿದ್ಧಾಂತ, 4ನೇದು ನಿಸರ್ಗದ ಆಯ್ಕೆ ಸಿದ್ಧಾಂತ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಸರ್ಗದ ಆಯ್ಕೆ ಸಿದ್ಧಾಂತ ಅಂತ ಕರಿತೀವಿ. ಇದು ಡಾರ್ವಿನ್ ಅವರು ಪ್ರಚಲಿತಪಡಿಸಿದಂತ ಸಿದ್ಧಾಂತ, ನಿಸರ್ಗದ ಆಯ್ಕೆ ಸಿದ್ಧಾಂತ. ಇದು ಏನ್ ಹೇಳುತ್ತಪ್ಪ ಈ ಸಿದ್ಧಾಂತ ಅಂದ್ರೆ, ಪೇರೆಂಟ್ಸ್ ಏನು ಜೀವಿಗಳು ಇರ್ತಾವಲ್ಲ, ಪೋಷಕ ಜೀವಿಗಳಿಗಿಂತ ಭಿನ್ನವಾಗಿ ಮರಿಜೀವಿಗಳು ಇರ್ತವೆ. ಸೊ ಆ ಮರಿಜೀವಿಗಳು ಪರಿಸರಕ್ಕೆ ಹೊಂದ್ಕೊಂಡೇ ಬೆಳೀತವೆ. ಸೊ ಹಾಗಾಗಿ ನಿಸರ್ಗದ ಆಯ್ಕೆ ಸಿದ್ಧಾಂತ ಅವು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಸರ್ಗದಲ್ಲಿ ಇರ್ತಕ್ಕಂಥ ಒಂದು ಪರಿಸರವನ್ನೇ ಆಯ್ಕೆ ಮಾಡ್ಕೊಳ್ಳೋ ತರ ಅವು ಬದಲಾಗ್ತಾ ಹೋಗ್ತವೆ. ಸೊ ಇದೇ ನಿಸರ್ಗದ ಆಯ್ಕೆ ಸಿದ್ಧಾಂತ. ಇದು ಡಾರ್ವಿನ್ ಅವರು ಪ್ರಚಲಿತಪಡಿಸಿದಂತ ಸಿದ್ಧಾಂತ ಸ್ನೇಹಿತರೆ. ನೆಕ್ಸ್ಟ್ನೇದು ದೈತ್ಯ ಪಾಂಡ, 3ನೇ ಕ್ವಶನ್. ದೈತ್ಯ ಪಾಂಡ ಎಲ್ಲೋರೋಫೋಡಾ ಮೆಲನೋಲಿಕಮ್ ಇದರ ಸಂಕೇತವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ಸ್ಗಳು ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಒಕ್ಕೂಟ, ವಿಶ್ವವ್ಯಾಪಿ ಮಾಲಿನ್ಯ ಪರೀಕ್ಷಣಾ ಫೆಡರೇಷನ್, 3ನೇದು ಪ್ರಸರಿಸಲ್ಪಡುವ ರೋಗಗಳ ಪರ ವಿಶ್ವವ್ಯಾಪಿ ನಿಧಿ, 4ನೇದು ನಿಸರ್ಗಕ್ಕಾಗಿ ವಿಶ್ವ ವನ್ಯಜೀವಿ ನಿಧಿ. ಸೊ ಆನ್ಸರ್ ಬಂದ್ಬಿಟ್ಟು 4ನೇದು ನಿಸರ್ಗಕ್ಕಾಗಿ ವಿಶ್ವ ವನ್ಯಜೀವಿ ನಿಧಿ. ಇದರ ಸಂಕೇತವಾಗಿ ದೈತ್ಯ ಪಾಂಡ ಎಲ್ಲೋರೋಫೋಡಾ ಮೆಲನೋಲಿಕಮನ್ನ ನಾವು ಸಂಕೇತವಾಗಿ ಕೊಡಲಾಗಿದೆ. ನೆಕ್ಸ್ಟ್ನೇದು ಆದರ್ಶ ಕೃಷ್ಣಕಾಯವನ್ನು ಸಾಮಾನ್ಯ ತಾಪದಲ್ಲಿ
ಕುಲುಮೆಗೆ ಹಾಕಲಾಯಿತು, ಆಗ ಗಮನಿಸಲಾದದ್ದು ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ಬಂದ್ಬಿಟ್ಟು ಪ್ರಾರಂಭದಲ್ಲಿ ಕಪ್ಪಾಗಿದ್ದು ಮತ್ತು ಅನಂತರದ ಸಮಯದಲ್ಲಿ ಹೊಳಪಾಗಿರುವುದು. ಎರಡನೇ ಆಪ್ಷನ್ ಅದು ಎಲ್ಲ ಸಮಯಗಳಲ್ಲೂ ಮತ್ತಷ್ಟು ಕಪ್ಪಾಗುವುದು. ಮೂರನೇ ಆಪ್ಷನ್ ಅದನ್ನು ಪ್ರತ್ಯೇಕವಾಗಿ ಎಲ್ಲ ಸಮಯಗಳಲ್ಲೂ ಗುರುತಿಸಲಾಗದು. ನಾಲ್ಕನೇ ಆಪ್ಷನ್ ಪ್ರಾರಂಭದಲ್ಲಿ ಕಪ್ಪಾಗಿದ್ದು ಮತ್ತು ಅನಂತರದ ಸಮಯದಲ್ಲಿ ಇದನ್ನ ಪ್ರತ್ಯೇಕವಾಗಿ ಗುರುತಿಸಲಾಗದು ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಫಸ್ಟ್ ಒನ್, ಪ್ರಾರಂಭದಲ್ಲಿ ಕಪ್ಪಾಗಿದ್ದು ಮತ್ತು ಅನಂತರದ ಸಮಯದಲ್ಲಿ ಇದು ಹೊಳಪಾಗುತ್ತೆ ಅಂತ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಬ್ಲಾಕ್ ಬಡಿ ಅಂತ ಏನು ಕರಿತೀವಲ್ಲ, ಸೊ ಇದು ಸಾಮಾನ್ಯ ತಾಪದಲ್ಲಿ ಕುಲುಮೆಗೆ ಹಾಕಿದಾಗ ಅದೇನಾಗುತ್ತೆ, ಮೊದಲು ಕಪ್ಪಾಗಿರುತ್ತೆ, ಸೊ ಬ್ಲಾಕ್ ಬಡಿಯಾಗೆ ಇರುತ್ತೆ. ನಂತರ ಅದನ್ನ ನಾವು ಉಷ್ಣತೆಯನ್ನ ಹೆಚ್ಚು ಮಾಡಿದಂತೆಲ್ಲ ಅದು ಹೊಳಪನ್ನ ಪಡೆಯುತ್ತೆ. ಇದೇ ಆನ್ಸರ್ ಸ್ನೇಹಿತರೆ, ಫಸ್ಟ್ ಒನ್. ಸೊ ಫಿಫ್ತ್ ಕ್ವಶನ್ ಬಂದ್ರೆ, ಈ ಕೆಳಗಿನವುಗಳನ್ನ ಪರಿಗಣಿಸಿ. ಕೊಳಗಳು ಸಾಮಾನ್ಯವಾಗಿ ನೀರಿನ ಸ್ಥಾಯಿ ಕಾಯಗಳು. ಬಿ ಆಪ್ಷನ್, ಕೊಳಗಳು ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿವೆ. ಸಿ, ಕ್ಯಾಸ್ಪಿಯನ್ ಸಮುದ್ರವು ಮೇಲ್ಮೈ ವಿಸ್ತೀರ್ಣದಿಂದ ಜಗತ್ತಿನ ಅತಿ ದೊಡ್ಡ ಕೊಳವಾಗಿದೆ. ಫೋರ್ತ್ ಒನ್, ಚಿಲ್ಕವು ಮೇಲ್ಮೈ ವಿಸ್ತೀರ್ಣದಿಂದ ಭಾರತದ ಅತಿ ದೊಡ್ಡ ಕೊಳವಾಗಿದೆ. ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ಗಳು ಒಂದೇದು ABC ಗಳು ಸರಿಯಾಗಿವೆ, ABDಗಳು ಸರಿಯಾಗಿವೆ, C1 ACDಗಳು ಸರಿಯಾಗಿವೆ, ಫೋರ್ತ್ ಒಂದು ABCD ಎಲ್ಲ ಆಪ್ಷನ್ಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ಗಳು, ಇದಕ್ಕೆ ಆನ್ಸರ್ನ ನೋಡೋದಾದ್ರೆ ಮೊದಲು ನಾವು ಇದರ ಕೊಳಗಳು ಅಂದ್ರೆ ಏನಂತ ತಿಳ್ಕೊಂತ ಹೋಗೋಣ. ಕೊಳಗಳು ಅಂದ್ರೆ ಸರೋವರಗಳು ಅಂತಾನು ಕರಿತೀವಿ ನಾವು. ಈ ಸರೋವರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಒಳಗೊಂಡಿರೋದ್ರಿಂದ ಇವನ್ನ ನೀರಿನ ಸ್ಥಾಯಿ ಕಾಯಗಳು ಅಂತ ಕರಿತೀವಿ. ಸೊ ಒಂದನೇ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. ಎರಡನೇದು, ಕೊಳಗಳು ಸುತ್ತಲೂ ಭೂಮಿಯಿಂದ ಆವರಿಸಲ್ಪಟ್ಟಿವೆ. ಹೌದು ಸ್ನೇಹಿತರೆ, ಈ ಸರೋವರಗಳು ಅಥವಾ ಕೊಳಗಳು ಅಂತ ಏನ್ ಹೇಳ್ತೀವಲ್ಲ, ಇವು ಸುತ್ತಲೂ ಭೂಮಿಯಿಂದ ಭೂಪ್ರದೇಶದಿಂದ ಆವರಿಸಲ್ಪಟ್ಟಿರ್ತವೆ. ಸೊ ಎರಡನೇ ಆಪ್ಷನ್ ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಯಾಸ್ಪಿಯನ್ ಸಮುದ್ರವು ಮೇಲ್ಮೈ ವಿಸ್ತೀರ್ಣದಿಂದ ಜಗತ್ತಿನ ಅತಿ ದೊಡ್ಡ ಕೊಳವಾಗಿದೆ. ಹೌದು, ಕ್ಯಾಸ್ಪಿಯನ್ ಸಮುದ್ರ ಕೂಡ ಜಗತ್ತಿನ ಅತಿ ದೊಡ್ಡ ಸರೋವರ ಅಂತ ಕರಿತೀವಿ. ಸೊ ಇದು ವಿಸ್ತೀರ್ಣದಿಂದ ಜಗತ್ತಿನ ಅತಿ ದೊಡ್ಡ ಸರೋವರ ಅಂತ ಹೇಳ್ತೀವಿ. ಫೋರ್ತ್ ಒಂದು, ಚಿಲ್ಕವು ಮೇಲ್ಮೈ ವಿಸ್ತೀರ್ಣದಿಂದ ಭಾರತದ ಅತಿ ದೊಡ್ಡ ಕೊಳ. ಹೌದು, ಈ ಚಿಲ್ಕ ಸರೋವರ ಇದು ಕೂಡ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಈ ಚಿಲ್ಕ ಸರೋವರ ಒಡಿಸ್ಸಾದಲ್ಲಿ ಬರುತ್ತೆ. ಇದು ಉಪ್ಪು ನೀರಿನ ಸರೋವರ, ಭಾರತದ ಮೊದಲನೇ ಅತಿ ದೊಡ್ಡ ಸರೋವರ ಅಂತ ಕರಿತೀವಿ. ಜಗತ್ತಿನ ಎರಡನೇ ಅತಿ ದೊಡ್ಡ ಸರೋವರನು ಚಿಲ್ಕ ಸರೋವರ ಆಗಿದೆ. ಸೊ ಈ ಚಿಲ್ಕ ಸರೋವರ ರಾಮ್ಸರ್ ಕನ್ಸರ್ವೇಷನ್ ವೆಟ್ಲ್ಯಾಂಡ್ ಅಲ್ಲಿ ಮೊದಲನೇ ಬಾರಿಗೆ ನಮ್ಮ ಭಾರತದಿಂದ ರಾಮ್ಸರ್ ವೆಟ್ಲ್ಯಾಂಡ್ ಲಿಸ್ಟ್ ಅಲ್ಲಿ ಸ್ಥಾನವನ್ನ ಪಡೆದುಕೊಂಡ ಸರೋವರನು ಚಿಲ್ಕ ಸರೋವರ ಆಗಿದೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಚಿಲ್ಕ ಸರೋವರಗಳ ಬಗ್ಗೆ. ಹಾಗಾಗಿ ರಾಮ್ಸರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಬಗ್ಗೆ ನೋಡ್ಕೊಳ್ಳಿ. ಹಾಗೇನೆ ಸಮುದ್ರಗಳ ಬಗ್ಗೆ ಆಗಿರ್ಬೋದು, ಸರೋವರಗಳ ಬಗ್ಗೆ ಆಗಿರ್ಬೋದು, ಹೆಚ್ಚಿಗೆ ನೋಡ್ತಾ ಹೋಗ್ರಿ. ಮ್ಯಾಪ್ ಓರಿಯೆಂಟೆಡ್ ನೋಡ್ತಾ ಹೋಗಿ. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಆನ್ಸರ್ ಅನ್ನ ಮಾಡೋದು ಗೊತ್ತಾಗುತ್ತೆ. ಇನ್ನೊಂದು ಇದಕ್ಕೆ ಆನ್ಸರ್ ಯಾವ ರೀತಿ ಮಾಡ್ಬೋದಪ್ಪ ಅಂತ, ನಮ್ಗೆ A ಗೊತ್ತಿತ್ತು ಅಥವಾ A B C 3 ಗೊತ್ತಿದ್ವು ಅಂತ ತಿಳ್ಕೊಡ್ರಿ. ಸಿ ನಮ್ಗೆ ಇದು ಡೌಟ್ ಇದೆ ಅನ್ಕೊಡ್ರಿ. ಸೊ ಇಲ್ಲಿ ನೋಡ್ಬೋದು ABC 3 ಇರೋದು ಆನ್ಸರ್ ಯಾವ್ದಪ್ಪ ಎಂದು 1 ಇದೆ ಮತ್ತೆ 4 ಇದೆ. ಸೊ ನಮಗೆ ABC ಈ ತರ ಒಂದು ಏನು ಎಲಿಮಿನೇಟೆಡ್ ಮೆಥಡ್ ಅಲ್ಲೂ ನಾವು ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೋದು. D 3 ಇದೆ. ಸೊ ಹಾಗಾಗಿ ನಾವೆಲ್ಲ ಒಂದ್ ರೀತಿ ಗೆಸ್ ಮಾಡ್ಬೋದು, ಏನು 4 ಆನ್ಸರ್ ಕರೆಕ್ಟ್ ಆಗಿರ್ತವೆ ಅಂತ. ಸೊ ನೀವು ಮ್ಯಾಪ್ ಓರಿಯೆಂಟೆಡ್ ಆಗಿ ನೋಡ್ತಾ ಹೋದ್ರೆ ನೀವು ಇಲ್ಲಿ ಗೆಸ್ ಮಾಡಿ ಹಾಕೋ ಚಾನ್ಸಸ್ ಕೂಡ ಇರಲ್ಲ. ಸೊ ಯಾಕಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಅನ್ನು ಮಾಡೋದು ಉತ್ತಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ 6th ಕ್ವಶನ್ಗೆ ಬರೋದಾದ್ರೆ, ಬೆಂಗಳೂರು ನಗರದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳು ಬಂದ್ಬಿಟ್ಟು ಬೆಂಗಳೂರು ನಗರದ ಸ್ಥಾಪಕರು ಆಪ್ಷನ್ಸ್ಗಳು ಒಂದೇದು ಯಲಹಂಕದ ಪಾಳೆಗಾರನಾಗಿದ್ದನು, ಎರಡನೇದು ಮಧುಗಿರಿಯ ಪಾಳೆಗಾರನಾಗಿದ್ದನು, ಮೂರನೇದು ರಾಮನಗರದ ಪಾಳೆಗಾರನಾಗಿದ್ದನು, ನಾಲ್ಕನೇದು ಚಿಕ್ಕನಾಯಕನಹಳ್ಳಿಯ ಪಾಳೆಗಾರನಾಗಿದ್ದನು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ 4ನೇದಂತ್ರ ಗೊತ್ತಾಗ್ಬಿಡುತ್ತೆ. ಚಿಕ್ಕನಾಯಕನಹಳ್ಳಿ ಪಾಳೆಗಾರರು ಅಂದ್ರೆ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಿರ್ತಾರೆ. ರಾಮನಗರ ಮಧುಗಿರಿಯಲ್ಲಿ ಪಾಳೆಗಾರರ ಬಗ್ಗೆ ಅಷ್ಟು ನಾವು ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಯಲಹಂಕದ ಪಾಳೆಗಾರರು. ಸೊ ಆನ್ಸರ್ 1 ಯಲಹಂಕದ ಪಾಳೆಗಾರರು ಬೆಂಗಳೂರು ನಗರ ಸ್ಥಾಪಕರಾಗಿರ್ತಾರೆ. 7th ಕ್ವಶನ್ಗೆ ಬಂದ್ಬಿಟ್ರೆ,
ಕೆಳಗಿನವುಗಳಲ್ಲಿ ಯಾವುದು UNSDSN ನ ವಿಶ್ವ ಸಂತೋಷ ಸೂಚ್ಯಂಕದ ಸೂಚಕವಲ್ಲ ಅಂತ ಕೇಳಿದ್ದಾರೆ. ಒಂದನೇ ಆಪ್ಷನ್ ನೈರ್ಮಲ್ಯ, ಎರಡನೇದು ಜೀವನದ ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ, ಮೂರನೇದು ಉದಾರತೆ ಅಥವಾ ಔದಾರ್ಯ, ನಾಲ್ಕನೇದು ಭ್ರಷ್ಟಾಚಾರದ ಗ್ರಹಿಕೆಗಳು. ನಿಮಗೆ ಇಲ್ಲಿ ನೋಡೋಕೆ ಆನ್ಸರ್ ಗೊತ್ತಾಗುತ್ತೆ. ಸೊ ಆನ್ಸರ್ ಇಸ್ ನೈರ್ಮಲ್ಯ. ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಪರಿಸರ ಮಾಲಿನ್ಯವನ್ನ ನಾವು ಸಂತೋಷದ ಸೂಚ್ಯಂಕ ಅಂತ ಇಲ್ಲಿ ಪಟ್ಟಿಗೆ ಸೇರಿಸೋದಿಲ್ಲ, ಸೂಚಕಗಳ ಪಟ್ಟಿಗೆ. ಸೊ ಜೀವನದ ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ ಇದು ಕೂಡ ಸೂಚಕ ಹೌದು. ಉದಾರತೆ ಔದಾರ್ಯನು ಸೂಚಕ ಹೌದು. ಭ್ರಷ್ಟಾಚಾರದ ಗ್ರಹಿಕೆಗಳು, ಎಷ್ಟು ಭ್ರಷ್ಟಾಚಾರಗಳಾಗಿವೆ, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಸೊ ಅದು ಕೂಡ ಸಂತೋಷದ ಸೂಚಕವಾಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಒಂದೇದು ನೈರ್ಮಲ್ಯ ಸಂತೋಷ ಸೂಚಕವಲ್ಲ ಅಂತ. ಸೊ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, 2020ಯಲ್ಲಿ ನಮ್ಮ ಭಾರತದ ಸಂತೋಷದ ಸೂಚ್ಯಂಕ ಎಷ್ಟಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ 8th one, ಈ ಕೆಳಗಿನವುಗಳಲ್ಲಿ ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಆಪ್ಷನ್ಸ್ಗಳು ನೋಡೋದಾದ್ರೆ ಡಾಕ್ಟರ್ KM ಮುನ್ಸಿ, ಎರಡನೇ ಪಂಡಿತ್ ಜವಾಹರ್ ನೆಹರು, ಮೂರನೇದು ಅಲ್ಹಾದಿ ಕೃಷ್ಣಸ್ವಾಮಿ ಅಯ್ಯರ್, ನಾಲ್ಕನೇದು N ಗೋಪಾಲಸ್ವಾಮಿ ಅಯ್ಯಂಗಾರ್. ಸೊ ಆನ್ಸರ್ ನೀವು ಗೆಸ್ ಮಾಡ್ತಿದ್ದೀರಾ ಅನ್ಕೊಳ್ತಿದ್ದೀನಿ. ಆನ್ಸರ್ ಇಸ್ ಪಂಡಿತ್ ಜವಾಹರ್ಲಾಲ್ ನೆಹರು. ಹೌದು ಸ್ನೇಹಿತರೆ, ಈ ಕರಡು ಸಮಿತಿ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 1947 ಆಗಸ್ಟ್ 29ರಲ್ಲಿ ಕರಡು ಸಮಿತಿ ಪ್ರಾರಂಭ ಆಗುತ್ತೆ. ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಇವರ ಅಧ್ಯಕ್ಷತೆಯಲ್ಲಿ 6 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಸಮಿತಿನ ಈ ಕರಡು ಸಮಿತಿ. ಈ 6 ಸದಸ್ಯರು ಯಾರ್ಯಾರಾಗಿರ್ತಾರಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತೆ ಡಾಕ್ಟರ್ KM ಮುನ್ಸಿ ಅವರೊಬ್ರು, ಹಾಗೇನೆ ಅಲ್ಹಾದಿ ಕೃಷ್ಣಸ್ವಾಮಿ ಅಯ್ಯರ್ ಒಬ್ರು, ಹಾಗೆ ಕೃಷ್ಣಸ್ವಾಮಿ ಅಯ್ಯಂಗಾರ್ ಒಬ್ರು. ಹಾಗೇನೆ ಇನ್ನು 3 ಜನ ಯಾರಪ್ಪ ಅಂತಂದ್ರೆ ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಮಾಧ್ವರಾವ್ ಅವರು, ಹಾಗೆ ಮಾಧ್ವರಾವ್ ಅವರು ಮೊದಲಾಗಿರ್ತಾರೆ, ನಂತರ ಲಿಟ್ಟರ್ ಅಂತ ಒಬ್ರು ಬರ್ತಾರೆ. ನೆಕ್ಸ್ಟ್ ಮೊಹಮ್ಮದ್ ಸಾದುಲ್ಲಾ ಒಬ್ರು, ನೆಕ್ಸ್ಟ್ TT ಕೃಷ್ಣಮಾಚಾರ್ಯರು ಕರಡು ಸಮಿತಿಯ ಸದಸ್ಯರಾಗಿರ್ತಾರೆ. ಯಾರ ಅಧ್ಯಕ್ಷತೆಯಲ್ಲಿ? ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯ ಸದಸ್ಯರು. ಟೋಟಲ್ 6 ಜನ ಸದಸ್ಯರಿರ್ತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ ಬರೋದಾದ್ರೆ, ರಾಜ್ಯದ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದೇಶನ ಈ ಕೆಳಗಿನ ಯಾವ ವಿಧಿಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಆಪ್ಷನ್ 47 47ನೇ ವಿಧಿ, ಎರಡನೇ ಆಪ್ಷನ್ 48ನೇ ವಿಧಿ, ಮೂರನೇ ಆಪ್ಷನ್ 49ನೇ ವಿಧಿ, ನಾಲ್ಕನೇ ಆಪ್ಷನ್ 50ನೇ ವಿಧಿ. ಸೊ ನಮಗೆ ಆನ್ಸರ್ ನೀವೆಲ್ಲ ಗೆಸ್ ಮಾಡ್ತೀರಾ ಅನ್ಕೊಳ್ತೀನಿ. ಆನ್ಸರ್ ಬಂದ್ಬಿಟ್ಟು 50ನೇ ವಿಧಿ. ಆನ್ಸರ್ 4th one 50ನೇ ವಿಧಿ. ಈ 50ನೇ ವಿಧಿ ಯಾವುದ್ರಲ್ಲಿ ಬರುತ್ತಪ್ಪ ಅಂತಂದ್ರೆ ನಮ್ಮ ಸಂವಿಧಾನದ ಭಾಗ 4ರಲ್ಲಿ ಇರ್ತಕ್ಕಂಥ ರಾಜನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಈ ರಾಜನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿರ್ತೀವಿ. ಸೊ ಯಾವ ವಿಧಿಯಿಂದ ಯಾವ ವಿಧಿವರೆಗೂ ಈ ರಾಜನಿರ್ದೇಶಕ ತತ್ವಗಳು ಒಳಗೊಂಡಿರವಪ್ಪ ಅಂತಂದ್ರೆ 36ನೇ ವಿಧಿಯಿಂದ 51ನೇ ವಿಧಿವರೆಗೂ ರಾಜನಿರ್ದೇಶಕ ತತ್ವಗಳು ಒಳಗೊಂಡಿವೆ. ಈ 50ನೇ ವಿಧಿನೇ ಈ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ನಿರ್ದೇಶನವನ್ನ ಒಳಗೊಂಡಿದೆ. ಹಂಗೆ ಸುಮ್ಮನೆ ನಾವು ಒಂದು ಮೇಲ್ಕ್ ಹಾಕೋದಾದ್ರೆ 47ನೇ ವಿಧಿ ಏನ್ ಹೇಳುತ್ತೆ? ಮದ್ಯಪಾನ ನಿಷೇಧದ ಬಗ್ಗೆ ತಿಳಿಸುತ್ತೆ. 48ನೇ ವಿಧಿ ಪರಿಸರ ಸಂರಕ್ಷಣೆಯ ಬಗ್ಗೆ ತಿಳಿಸುತ್ತೆ. ಹಾಗೆ 48A ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಬಗ್ಗೆ ತಿಳಿಸುತ್ತೆ. 48ನೇದು ವಿಧಿ ಬಂದ್ಬಿಟ್ಟು ಕೃಷಿಯಲ್ಲಿ ಆಧುನೀಕರಣವನ್ನ ತರಬೇಕು ಅನ್ನೋದನ್ನ ಹೇಳುತ್ತೆ. 48A ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಬಗ್ಗೆ ತಿಳಿಸುತ್ತೆ. 49ನೇ ವಿಧಿ ಬಂದು ಸ್ಮಾರಕಗಳ ರಕ್ಷಣೆ, ರಾಷ್ಟ್ರೀಯ ಸ್ಮಾರಕಗಳ ರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯ ಅಂತ ಹೇಳುತ್ತೆ. ಸೊ ಇದಕ್ಕೆ 9ನೇದಕ್ಕೆ ಆನ್ಸರ್ ಬಂದ್ಬಿಟ್ಟು 4ನೇದು 50ನೇ ವಿಧಿ. ಇದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಬಗ್ಗೆ ತಿಳಿಸುತ್ತೆ. 10ನೇ ಪ್ರಶ್ನೆಗೆ ಬರೋದಾದ್ರೆ, ಪಟ್ಟಿ 1 ರಾಜ್ಯ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ
ಪರಮಾಣು ಶಕ್ತಿ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಎ ಉತ್ತರ ಪ್ರದೇಶ, ಬಿ ರಾಜಸ್ಥಾನ, ಸಿ ಮಹಾರಾಷ್ಟ್ರ, ಗುಜರಾತ್. ಇಲ್ಲಿ ರಾವತ್ ಬಾಟ, ನರೋರಾ, ಕಾಕ್ರಾಪಾರ ಹಾಗೆ ತಾರಾಪುರ ಅಂತ ಕೊಟ್ಟಿದ್ದಾರೆ. ಸೊ 10ನೇ ಪ್ರಶ್ನೆಗೆ ನಾವಿಲ್ಲಿ ಜೋಡಿಸಿ ಬರೆಯೋದಾದ್ರೆ ಆನ್ಸರ್ ಇಲ್ಲಿ ನಾವು ನೋಡೋದಾದ್ರೆ ಉತ್ತರ ಪ್ರದೇಶ ನರೋರಾ ಅಂತ ಹೇಳ್ಬೋದು. ಇದರ ಪರಮಾಣು ಶಕ್ತಿ ಕೇಂದ್ರ ನರೋರಾ. ರಾಜಸ್ಥಾನ ರಾವತ್ ಬಾಟ, ಮಹಾರಾಷ್ಟ್ರ ತಾರಾಪುರ, ಗುಜರಾತ್ ಕರ್ಕಾಪುರ. ಸೊ ಆನ್ಸರ್ ಬಂದ್ಬಿಟ್ಟು 4th one ಆಗುತ್ತೆ ಸ್ನೇಹಿತರೆ. ಸೊ ನಮ್ಮ ಪರಮಾಣು ಶಕ್ತಿ ಕೇಂದ್ರಗಳು ಮತ್ತು ಅವುಗಳ ರಾಜ್ಯಗಳ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. 10ನೇ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 4th one. ಎಗೆ ನರೋರಾ, ಉತ್ತರ ಪ್ರದೇಶಕ್ಕೆ ನರೋರಾ, ರಾಜಸ್ಥಾನಕ್ಕೆ ರಾವತ್ ಬಾಟ, ಮಹಾರಾಷ್ಟ್ರಕ್ಕೆ ತಾರಾಪುರ, ಗುಜರಾತ್ಗೆ ಕರ್ಕಾಪಾರ ಅಂತ ಆನ್ಸರ್ ಇದೆ. ಸೊ 11ನೇ ಪ್ರಶ್ನೆಗೆ ಬರೋದಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಉತ್ಪಾದಿಸುವುದು ಇಲ್ಲಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಾಗಿರುತ್ತೆ. ಆಪ್ಷನ್ಗಳು ಕಾವೇರಿ ನದಿ ಜಲಾನಯನ, 2ನೇದು ಕೃಷ್ಣಾ ನದಿ ಜಲಾನಯನ, ಹಾಗೆ ಕಾಳಿ ನದಿ ಜಲಾನಯನ, ಶರಾವತಿ ನದಿ ಜಲಾನಯನ. ಸೊ ಆನ್ಸರ್ ಬಂದ್ಬಿಟ್ಟು ಶರಾವತಿ ಜಲಾನಯನ ಆಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಉತ್ಪಾದಿಸುವುದು ಇಲ್ಲೇನೆ. ಮೊದಲ ಜಲವಿದ್ಯುತ್ ಕೇಂದ್ರವನ್ನಾಗಿಸಿದ್ದು ಶರಾವತಿ ಜಲಾನಯನ ಪ್ರದೇಶದಲ್ಲಿ. 12ನೇ ಪ್ರಶ್ನೆ ಬರೋದಾದ್ರೆ ಮೃದು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ಪ್ರದೇಶವು. ಸೊ ಈಗಲೂ ಕೂಡ ಇದು ನೆಕ್ಸ್ಟ್ ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಬರೋ ಚಾನ್ಸಸ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಿರೋಗೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಯುದ್ಧ ನಡೀತಾನೆ ಇದಾವೆ. ಅರಬ್ ದೇಶಗಳು ಮತ್ತೆ ಅಲ್ಲಿ ಇಸ್ರೇಲ್ ಮಧ್ಯೆ ಇರ್ತಕ್ಕಂಥ ಗೊಂದಲಗಳಾಗಿರ್ಬೋದು, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಘರ್ಷಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸುದ್ದಿಯಲ್ಲಿದೆ. ಹಾಗಾಗಿ ಮತ್ತೆ ಈ ಪ್ರಶ್ನೆ 2017-18ರಲ್ಲೂ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಸಂಘರ್ಷ ಒಳಗಾಗಿತ್ತು. ಆ ಒಂದು ಇದಕ್ಕೋಸ್ಕರನೇ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕೂಡ ಬರೋ ಚಾನ್ಸಸ್ ಇದಾವೆ. ಮೃದು ಸಮುದ್ರ, ಡೆಡ್ ಸಿ ಅಂತ ಏನ್ ಕರಿತೀವಲ್ಲ, ಸೊ ಕರಾವಳಿಯನ್ನು ಹಂಚಿಕೊಂಡಿರೋ ಪ್ರದೇಶಗಳಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಜೋರ್ಡನ್ ಮತ್ತು ಇಸ್ರೇಲ್ ಅಂತ ಹೇಳಿದ್ದಾರೆ. ಹಾಗೆ ಲೆಬನಾನ್ ಮತ್ತು ಸಿರಿಯಾ 2ನೇ ಆಪ್ಷನ್, 3ನೇದು ಟರ್ಕಿ ಮತ್ತು ಇಸ್ರೇಲ್, 4ನೇದು ಜೋರ್ಡನ್ ಮತ್ತು ಲೆಬನಾನ್. ಆನ್ಸರ್ ನೀವು ಗೆಸ್ ಮಾಡಿರ್ತೀರ ಅಂತ ಅನ್ಕೊಳ್ತಿದ್ದೀನಿ. ಮ್ಯಾಪ್ ಓರಿಯೆಂಟೆಡ್ ಸ್ಟಡಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ 3ರಿಂದ 4 ಪ್ರಶ್ನೆಗಳಂತೂ ಮ್ಯಾಪ್ ಓರಿಯೆಂಟೆಡ್ ಆಗಿ ಬಂದಿರ್ತವೆ. ಹಾಗಾಗಿ ಮ್ಯಾಪ್ ಓರಿಯೆಂಟೆಡ್ ಆಗಿ ನೀವು ತುಂಬಾನೇ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಮೃದು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳಿವಪ್ಪ ಅಂದ್ರೆ ಆಪ್ಷನ್ 1 ನಲ್ಲಿ ಇರ್ತಕ್ಕಂಥ ಜೋರ್ಡನ್ ಮತ್ತೆ ಇಸ್ರೇಲ್. ಜೋರ್ಡನ್ ಮತ್ತೆ ಇಸ್ರೇಲ್ ನಡುವೆ ಯಾವುದು ಈ ಡೆಡ್ ಸಿ ಬರುತ್ತೆ. ಲೆಬನಾನ್ ಮತ್ತು ಸಿರಿಯಾ ಇದು ಮೆಡಿಟೇರಿಯನ್ ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿದ್ದಾವೆ. ಟರ್ಕಿ ಮತ್ತು ಇಸ್ರೇಲ್ ಕೂಡ ಯಾವುದು ಮೆಡಿಟೇರಿಯನ್ ಸಮುದ್ರಕ್ಕೆ ಹೊಂದ್ಕೊಂಡಿದ್ದಾವೆ. ಜೋರ್ಡನ್ ಮತ್ತು ಲೆಬನಾನ್ ಇದು ಜೋರ್ಡನ್ ಸಪರೇಟ್ ಆಗಿ ಯಾವುದು ಡೆಡ್ ಸಿಗೆ ಹೊಂದ್ಕೊಂಡಿದೆ. ಲೆಬನಾನ್ ಬಂದ್ಬಿಟ್ಟು ಮೆಡಿಟೇರಿಯನ್ ಸಮುದ್ರಕ್ಕೆ ಹೊಂದ್ಕೊಂಡಿದೆ. ಸೊ ಆನ್ಸರ್ ಇಲ್ಲಿ ಬಂದ್ಬಿಟ್ಟು ಆಪ್ಷನ್ 1 ಜೋರ್ಡನ್ ಮತ್ತೆ ಇಸ್ರೇಲ್. ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ 13th ಕ್ವಶನ್. ಪಟ್ಟಿ 1 ವಾಯುಗುಣ ಕೊಟ್ಟಿದ್ದಾರೆ, ಮತ್ತೆ ಪಟ್ಟಿ 2 ನಗರಗಳನ್ನ ಕೊಟ್ಟಿದ್ದಾರೆ. ಸೊ ಅವುಗಳನ್ನ ಹೊಂದಿಸಿ ಬರಿಬೇಕಿಲ್ಲಿ. ಸಮಭಾಜಕ ವೃತ್ತದ ವಾಯುಗುಣ ಸಮಭಾಜಕ ವೃತ್ತದ ವಾಯುಗುಣ, ಬಿ ಇದು ಉಷ್ಣವಲಯದ ಮಾನ್ಸೂನ್ ವಾಯುಗುಣ, ಸಿ ಇದು ಮೆಡಿಟೇರಿಯನ್ ವಾಯುಗುಣ, 4th one ಮರುಭೂಮಿ ವಾಯುಗುಣ. ಸೊ ಇದಕ್ಕೆ ನಾವು ಹೊಂದಿಸಿ ಬರೋದಾದ್ರೆ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಇಲ್ಲಿ 2ನೇ ಆನ್ಸರ್ ಆಗುತ್ತೆ. 13th ಗೆ 2ನೇ ಆನ್ಸರ್. ಸಮಭಾಜಕ ವೃತ್ತದ ವಾಯುಗುಣವನ್ನ ಸಿಂಗಾಪುರ್ ಅಂತ ಕರಿತೀವಿ, ಸಿಂಗಾಪುರದಲ್ಲಿ ಕಾಣ್ತೀವಿ ಈ ಒಂದು ವಾಯುಗುಣವನ್ನ. ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಮುಂಬೈಯಲ್ಲಿ, ಮೆಡಿಟೇರಿಯನ್ ವಾಯುಗುಣವನ್ನ ನಾವು ಸ್ಯಾಂಟಿಯಾಗೋ, ಹಾಗೂ ಮರುಭೂಮಿ ವಾಯುಗುಣವನ್ನ ನಾವು ವಿಂಡ್ಯಾಕ್ ಅಂತ ಇಲ್ಲಿ ವಿಂಡ್ ಯೋಯಕ್ ಅಲ್ಲಿ ಕಾಣ್ತೀವಿ. ಮರುಭೂಮಿ ವಾಯುಗುಣವನ್ನ, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ
ಮುಂಬೈಯಲ್ಲಿ ಕಾಣಿಸ್ತೀವಿ. ನಮಗೆ ಇದರಲ್ಲಿ ಒಂದು ಆನ್ಸರ್ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಸ್ನೇಹಿತರೆ. ಮರುಭೂಮಿ ವಾಯುಗುಣ ಅಂದ ತಕ್ಷಣ ನಮಗೆ ಇಲ್ಲಿ ವಿಂಡ್ ವೇವ್ ಇರೋದು ಸೌತ್ ಆಫ್ರಿಕಾದಲ್ಲಿ. ಸೌತ್ ಆಫ್ರಿಕಾ ಮರುಭೂಮಿ ಒಂದು ವಾಯುಗುಣ ಪ್ರದೇಶವನ್ನು ಹೊಂದಿದೆ. ಹಾಗಾಗಿ ನಮಗೆ ಮೂರನೇದು ಒಂದು ಆನ್ಸರ್ ಗೊತ್ತಿತ್ತು. ಆನಂತರ ನಮಗೆ ಉಷ್ಣವಾದ ಮಾನ್ಸೂನ್ ವಾಯುಗುಣ ನಮ್ಮ ಭಾರತದ್ದು ಅಂತ ಗೊತ್ತಾಗುತ್ತೆ, ಮುಂಬೈ. ಸೊ ಇವೆರಡು ಆನ್ಸರ್ ಗೊತ್ತಿರೋದ್ರಿಂದ ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು. ಸೊ 13th ಕ್ವಶನ್ಸ್ಗೆ ಆನ್ಸರ್ ಬಂದ್ಬಿಟ್ಟು ಎರಡನೇದು. 4th ಒಂದು ಕ್ವಶನ್ ಬರೋದಾದ್ರೆ, ಈ ಕೆಳಗಿನಗಳಲ್ಲಿ ಯಾವ ನದಿ ಭಾರತದಲ್ಲಿ ಉಗಮವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಈಸಿ ಕ್ವಶನ್. ಒಂದನೇ ಆಪ್ಷನ್ ಬಂದ್ಬಿಟ್ಟು ಬಿಯಾಸ್, ಎರಡನೇದು ಚೀನಾಬ್, ಮೂರನೇದು ರಾವಿ, 4th ಒಂದು ಸ್ಯಾಟ್ಲೈಸ್. ಸೊ ಇಲ್ಲಿ ನೀವು ಗೆಸ್ ಮಾಡಿರೋ ಥರನೇ ಆನ್ಸರ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಸ್ಯಾಟ್ಲೈಸ್ ನಮ್ಮ ಭಾರತದಲ್ಲಿ ಉಗಮವಾಗುತ್ತೆ. ಇದು ಟಿಬೆಟ್ನಲ್ಲಿ ಉಗಮವಾಗುತ್ತೆ. ಟಿಬೆಟ್ನಲ್ಲಿ ಹುಟ್ಟಿ ಭಾರತದಲ್ಲಿ ಹರಿಯತಕ್ಕಂಥ, ಹಿಮಾಚಲ ಪ್ರದೇಶದಲ್ಲಿ ಹರಿಯತಕ್ಕಂಥ ಸಿಂಧು ನದಿ ಉಪನದಿ ಅತಿ ದೊಡ್ಡ ಉಪನದಿಯಾಗಿ ಸೇರುತ್ತೆ. ಹಾಗೆ ಈ ಸಿಂಧು ನದಿಯ ಉಪನದಿಯಾಗಿರೋದು ಪಾಕಿಸ್ತಾನದ ಸಿಂಧು ನದಿಗೆ ಸೇರುತ್ತೆ ಹೋಗಿ. ಈ ಬಿಯಾಸ್ ಇವು ನಮ್ಮ ಹಿಮಾಚಲ ಪ್ರದೇಶದಲ್ಲೇ ಹುಟ್ಟುತ್ತವೆ. ಇವುಗಳ ಎಲ್ಲೆಲ್ಲಿ ಉಗಮ ಸ್ಥಾನಗಳು ಯಾವ್ಯಾವುದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ. ಈ ಬಿಯಾಸ್ ಹುಟ್ಟೋದು ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳ ಕಣಿವೆಗಳಲ್ಲಿ. ಚೀನಾಬ್ ನದಿ ಹುಟ್ಟೋದು ಚಂದ್ರ ಮತ್ತು ಭಾಗ ಎಂಬ ಎರಡು ಜಲಭಾಗ ಮೂಲಗಳಿಂದ ಹಿಮಾಚಲ ಪ್ರದೇಶದ ಬಳಿ ಲಾವುಲ ಕಣಿವೆಯಲ್ಲಿ ಇದು ಚೀನಾಬ್ ಉಗಮ ಆಗುತ್ತೆ. ರಾವಿ ನದಿ ಬಂದ್ಬಿಟ್ಟು ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳಲ್ಲಿ ಉಗಮ ಆಗುತ್ತೆ. ಸೊ ಸಟ್ಲೇಜ್ ಅಂದ್ರೆ ನಮ್ಮ ಭಾರತದಲ್ಲಿ ಇದು ಉಗಮ ಆಗೋದಿಲ್ಲ, ಟಿಬೆಟ್ ಅಲ್ಲಿ ಉಗಮ ಆಗುತ್ತೆ ಮತ್ತು ಬೇರೆ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಸೇರುವಂತ ನದಿನೇ ಈ ಸಟ್ಲೇಜ್. ಇದು ಯಾವುದು ಸಿಂಧು ನದಿಯ ಉಪನದಿಗಳು. ಇದಿಷ್ಟು ಭಾರತದಲ್ಲೇ ಹರಿಯುವಂತ ಸಿಂಧು ನದಿಯ ಉಪನದಿಗಳು ಯಾವ್ಯಾವಪ್ಪ ಅಂತಂದ್ರೆ ಬಿಯಾಸ್, ಚೀನಾಬ್ ಮತ್ತೆ ಬಿಯಾಸ್, ರಾವಿ ಮತ್ತು ಸಟ್ಲೇಜ್. ಬಿರಸ ಅಂತ ನಾವು ನೆನ್ಪಿಟ್ಕೊಂಡ್ರೆ ನಾವು ಆರಾಮಾಗಿ ಭಾರತದಲ್ಲಿ ಹರಿಯುವಂತ ಸಿಂಧು ನದಿ ಉಪನದಿಗಳನ್ನ ಗುರ್ತು ಮಾಡ್ಕೋಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್ 5th ಬಂದ್ಬಿಟ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳು ಬಂದ್ಬಿಟ್ಟು ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ, ಅಂಟರ್ ಶಿಕ್ಷಣ ಆಯೋಗ, ಸ್ಯಾಡ್ಲರ್ ವಿಶ್ವವಿದ್ಯಾಲಯ ಆಯೋಗ, ಕೊಠಾರಿ ಶಿಕ್ಷಣ ಆಯೋಗ ಅಂತ. ಸೊ ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೋದು, ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ. ಸೊ ಇವರ ಈ ಆಯೋಗದಿಂದ ತುಂಬಾನೇ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗಿದ್ದನ್ನ ನಾವು ಆಧುನಿಕ ಭಾರತ ಇತಿಹಾಸದಲ್ಲಿ ಓದಿದ್ದೀವಿ. ಸೊ ಎಷ್ಟೊಂದು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಸೊ ಅದ್ರ ಬಗ್ಗೆ ನಾವು ಆಧುನಿಕ ಇತಿಹಾಸದಲ್ಲಿ ನೋಡಿದ್ದೀವಿ. ಸೊ ಆನ್ಸರ್ 15th ಒಂದು ಕ್ವಶನ್ಸ್ಗೆ ಆನ್ಸರ್ ಬಂದ್ಬಿಟ್ಟು ಎ, ಸರ್ ಚಾರ್ಲ್ಸ್ ವುಡ್ ಶಿಕ್ಷಣ ಆಯೋಗ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 16ನೇ ಕ್ವಶನ್ ಬರೋದಾದ್ರೆ, ಪಟ್ಟಿ 1ರಲ್ಲಿ ಭೂ ಹಿಡುವಳಿ ಪದ್ಧತಿ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅದರ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದ್ರೆ, ಜಾಗೀರ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ. ಇದಕ್ಕೆ ಆನ್ಸರ್ ನೋಡೋದಾದ್ರೆ, ಇದಕ್ಕೆ KPSC ಅಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಗ್ರೇಸ್ ಮಾರ್ಕ್ಸ್ ಇದೆ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಜಾಗೀರ್ದಾರು ಮತ್ತು ಜಮೀನ್ದಾರಿ ಪದ್ಧತಿಗಳ ವಿವರಣೆ ಒಂದ್ ರೀತಿ ಒಂದನೇದು ಮತ್ತೆ ಮೂರನೇದು ಏನಿದೆ ಅಲ್ಲ ಆಪ್ಷನ್ಸ್ಗಳು, ಇವೆರಡು ಸಾಮಾನ್ಯವಾಗಿ ಎರಡಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ಮೋಸ್ಟ್ಲಿ ಇದು ಗ್ರೇಸ್ ಮಾರ್ಕ್ಸ್ ಆಗಿದೆ ಅಂತ ಹೇಳ್ಬೋದು. ರೈತವಾರಿ ಪದ್ಧತಿಯನ್ನ ಮನ್ರೋ ಅವರು ಜಾರಿಗೆ ತರ್ತಾರೆ, ವ್ಯಾಸರಾಗಿರ್ತಾರಲ್ಲ ಅವಾಗ. ಹಾಗೇನೆ ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ ಬಗ್ಗೆ ನೋಡ್ಕೋಬೇಕು ನಾವು. ಜಮೀನ್ದಾರಿ ಪದ್ಧತಿ ಅಂತಂದ್ರೆ ಸರ್ಕಾರ ಭೂಮಿಯನ್ನು ದೊಡ್ಡ ಊಳಿಗಮಾನ್ಯ ಭೂ ಒಡೆಯರಿಗೆ ಹಂಚಿಕೆ ಮಾಡಿ ಅವ್ರವ್ರಿಗೆ ಕಂದಾಯವನ್ನ ಸಂಗ್ರಹಿಸಿಕೊಂಡು ಅವ್ರ ಸರ್ಕಾರಕ್ಕೆ ಅವ್ರು ನಿಗದಿಪಡಿಸಿದ ದಿನಾಂಕದಿಂದ ಕೊಡೋ ಪದ್ಧತಿನೇ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಸೊ ಜಾಗೀರ್ ಪದ್ಧತಿನೂ ಇದಕ್ಕೂ ಮತ್ತೆ 3ನೇ ಆಪ್ಷನ್ಸ್ಗಳು ಸರಿಯಾಗಿ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ ಆಗಿದೆ. ಸೊ 17th ಕ್ವಶನ್ ಬರೋದಾದ್ರೆ,
ಮಿತ್ರವಿಂದ ಗೋವಿಂದ ಎಂಬ ಪ್ರಥಮ ಕನ್ನಡ ನಾಟಕ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ಗಳು ನೋಡೋದಾದ್ರೆ ಲಕ್ಷ್ಮೀಸ, ಮಹಾಲಿಂಗರಂಗ, ಸಿಂಗರಾರ್ಯ, ತಿರುಮಲರಾಯ. ಆನ್ಸರ್ ಬಂದ್ಬಿಟ್ಟು ಥರ್ಡ್ ಒನ್ ಸಿಂಗರಾರ್ಯ. 18ನೇದು ಪರಮಾಣು ನಾಭಿ ಕೇಂದ್ರವು ಬೀಟ ಕಣವನ್ನು ಉತ್ತರ್ಜಿಸಿದಾಗ ಅದರ ಪರಮಾಣು ಸಂಖ್ಯೆ. ಇದು ಆಪ್ಷನ್ 1ನೇದು ಸ್ಥಿರ ಆದರೆ ಅದರ ರಾಶಿ ಸಂಖ್ಯೆ ಬದಲಾಗುತ್ತದೆ. 2ನೇದು ಸ್ಥಿರ ಹಾಗೂ ಹಾಗೆಯೇ ಅದರ ರಾಶಿ ಸಂಖ್ಯೆ ಸ್ಥಿರವಾಗಿರುತ್ತದೆ. 3ನೇದು ಬದಲಾಗುತ್ತದೆ ಆದರೆ ಅದರ ರಾಶಿ ಸಂಖ್ಯೆ ಸ್ಥಿರವಾಗಿರುತ್ತದೆ. 4ನೇದು ಬದಲಾಗುತ್ತದೆ ಮತ್ತು ಹಾಗೆ ಅದರ ರಾಶಿ ಸಂಖ್ಯೆ ಬದಲಾಗುತ್ತದೆ ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಬದಲಾಗುತ್ತದೆ ಆದರೆ ಅದರ ರಾಶಿ ಸಂಖ್ಯೆ ಸ್ಥಿರವಾಗಿರುತ್ತೆ. ಸೊ ಪರಮಾಣು ರಾಶಿ ಸಂಖ್ಯೆ ಅಂತಂದ್ರೆ ಈ ಪರಮಾಣು ನಾಭಿ ಕೇಂದ್ರದಲ್ಲಿರ್ತಕ್ಕಂಥ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳ ಸಂಖ್ಯೆ ಎರಡನ್ನು ಸೇರಿಸಿ ಇಲ್ಲಿ ರಾಶಿ ಸಂಖ್ಯೆ ಆಗುತ್ತೆ. ಹಾಗಾಗಿ ಈ ಪರಮಾಣು ನಾಭಿ ಕೇಂದ್ರದಿಂದ ಬೀಟಾ ಕಣ ಏನು ಉತ್ತರ್ಜಿಸಿದಾಗ ಅದರ ರಾಶಿ ಸಂಖ್ಯೆ ಸ್ಥಿರವಾಗಿರುತ್ತೆ, ಪರಮಾಣು ಸಂಖ್ಯೆ ಬದಲಾಗುತ್ತೆ ಅಂತ ಹೇಳ್ಬೋದು. 19ನೇ ಕ್ವಶನ್ ಬರೋದಾದ್ರೆ 19 ಪರಿಸರ ಸಂದರ್ಭದಲ್ಲಿ ಡರ್ಟಿ ಡಜನ್ ಪದವು ಇದಕ್ಕೆ ಸಂಬಂಧಿಸಿದೆ. ಕೊಳಕು 12 ಪದವು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ 1ನೇದು 12 ಹಾನಿಕಾರಕ ಹಸಿರುಮನೆ ಅನಿಲಗಳು, 2ನೇ ಆಪ್ಷನ್ 12 ಓಜನ್ ಕ್ಷೀಣಕ ವಸ್ತುಗಳು, 3ನೇದು 2 ಸತತವಾದ ಸಾವಯವ ಮಾಲಿನ್ಯಕಾರಿಗಳು, 4ನೇದು 12 ಭಾರ ಲೋಹಗಳು ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು 12 ಸತತವಾದ ಸಾವಯವ ಮಾಲಿನ್ಯಕಾರಗಳು. ಸೊ ಇದರಲ್ಲಿ ಗೊತ್ತಿದ್ದು ನಾವು ಯೂಸ್ ಮಾಡ್ತಕ್ಕಂಥ ಒಂದು ಮಾಲಿನ್ಯಕಾರಗಳನ್ನ ನಾವು ಇಲ್ಲಿ ಡರ್ಟಿ ಡಜನ್ ಅಂತ ಯಾವುದು ಇದು ಸ್ಟಾಕ್ ಹೋಮ್ ಕನ್ವೆನ್ಷನ್ ನಡೀತಲ್ವಾ, ಸೊ ಆ ಒಂದು ಕನ್ವೆನ್ಷನ್ ಅಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ. ಡರ್ಟಿ ಡಜನ್ ಅಂತ ಯುನೈಟೆಡ್ ನೇಷನ್ ಆಫ್ ಸಾವಯವ ಮಾಲಿನ್ಯಕಾರಕ ಬಗ್ಗೆ 12 ಕೊಳಕು ಮಾಲಿನ್ಯಕಾರಕಗಳ ಬಗ್ಗೆ ಲಿಸ್ಟ್ ಮಾಡುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ DDT ಬರುತ್ತೆ, ಕೆಲವೊಂದು ಏನು ಭೂಮಿಗೆ ನಾವು ಕೀಟನಾಶಕಗಳನ್ನ ಯೂಸ್ ಮಾಡ್ತೀವಲ್ಲ ಅವು ಬರ್ತವೆ, ಮತ್ತೆ ಕ್ರಾಪ್ ಮಾಲಿನ್ಯಕಾರಕ ಏನು ಬೆಳೆ ರೋಗ ನಿರೋಧಕವನ್ನು ಹೆಚ್ಚಿಸೋದಕ್ಕೆ ಏನು ನಾವು ಸಿಂಪಡಿಸ್ತೀವಲ್ಲ ಔಷಧಿಗಳನ್ನ, ಅದರಲ್ಲೂ ಕೂಡ ಕೆಲವೊಂದು ಟಾಕ್ಸಿಕ್ ಅಂಶಗಳು ಇರ್ತವೆ. ಇವೆಲ್ಲ ಗೊತ್ತಿದ್ದು ಮಾಡತಕ್ಕಂಥ ಒಂದು ಸಾವಯವ ಕೃಷಿಯಲ್ಲಿ ಬರ್ತಕ್ಕಂಥ ಸಾವಯವ ಮಾಲಿನ್ಯಕಾರಕಗಳು. ಇದು ಏನು ಜೀವಿಗಳಿಗೆ ಮತ್ತೆ ಹ್ಯೂಮನ್ ಬಾಡಿಗೂ ಹಾಗೇನೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜೀವಿಗಳಿಗೂ, ವೈಲ್ಡ್ ಲೈಫ್ ಜೀವಿಗಳಿಗಾಗಿರ್ಬೋದು ಅಥವಾ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜೀವಿಗಳಿಗೂ ಹಾನಿಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಡರ್ಟಿ ಡಜನ್ ಅಂತ ಸ್ಟಾಕ್ ಹೋಮ್ ಕನ್ವೆನ್ಷನ್ ಅಲ್ಲಿ ಪಟ್ಟಿ ಮಾಡ್ತಾರೆ. ಸೊ ಆನ್ಸರ್ ಬಂದ್ಬಿಟ್ಟು 12 ಸತತವಾದ ಸಾವಯವ ಮಾಲಿನ್ಯಕಾರಕ. 20ನೇ ಕ್ವಶನ್ ಬರೋದಾದ್ರೆ ಸಿಹಿ ನೀರು ಸರೋವರ ಉದ್ಯಾನವನ್ನು ಸ್ಥಾಪಿಸಲು ಪ್ರಸ್ತಾವಿಸಿರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ 1ನೇದು ಹೊನ್ನಾವರ, 2ನೇದು ಬಂಟ್ವಾಳ, 3ನೇ ಆಪ್ಷನ್ ಅಪ್ಸರಕೊಂಡ, 4ನೇ ತಡದಿ. ಸೊ ಆನ್ಸರ್ ಬಂದ್ಬಿಟ್ಟು ತಡದಿ. 21ಗೆ ಹೋಗೋದಾದ್ರೆ ಹೇರಳವಾಗಿ ದೊರೆಯುವ ತಿಳಿದಿರುವ ಒಂದು ಪೊದೆ ಲ್ಯಾಂಟನ ಒಂದು ಆಪ್ಷನ್ ಎ ನಂಜುಕಳೆಯಾಗಿದ್ದು ಮತ್ತು ರಾಜ್ಯದ ಪರ್ವತ ವೈವಿಧ್ಯದ ಮೇಲೆ ಪ್ರಭಾವ ಬೀರಿದೆ. ಬಿ ಅದರ ಹೂಗಳಿಗಾಗಿ ಅದನ್ನು ವ್ಯಾಪಕವಾಗಿ ಬೆಳೆಯುತ್ತಾರೆ. ಸಿ ಭಾರತಕ್ಕೆ ಸ್ಥಳೀಯ ಅಥವಾ ದೇಶೀಯವಾದದ್ದು ಅಂತ ಹೇಳಿದ್ದಾರೆ. ಡಿ ಅದನ್ನು ಗುಪ್ತ ಬೆಂಕಿಯ ಅಪಾಯಕಾರಕ ಎಂದು ಪರಿಗಣಿಸಿದ್ದು ಮತ್ತು ಹಸಿರಾಗಿದ್ದರೂ ಅದು ಒತ್ತಿ ಉರಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಒನ್ ABD ಗಳು ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಸಿ ಯಾಕೆ ಕರೆಕ್ಟ್ ಆಗಲ್ಲಪ್ಪ ಅಂದ್ರೆ ಭಾರತದ ಸ್ಥಳೀಯ ಅಥವಾ ದೇಶೀಯವಾದದ್ದಲ್ಲ. ಸೊ ಇದು A ಮತ್ತು B ಮತ್ತೆ ಡಿ ಆನ್ಸರ್ ಕರೆಕ್ಟ್ ಆಗಿದೆ. 22 ಬರೋದಾದ್ರೆ ಕರ್ನಾಟಕದಲ್ಲಿನ ಎತ್ತಿನ ಹೊಳೆ ಯೋಜನೆ ಈ ಕುರಿತಿತ್ತು ಅಂತ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಸಮಗ್ರ ಕುಡಿಯುವ ನೀರಿನ ಯೋಜನೆ, ಸಮಗ್ರ ಬಂಜರು ನೆಲ ಸುಧಾರಣಾ ಯೋಜನೆ, ಸಮಗ್ರ ಒದ್ದೆ ನೆಲ ಸುಧಾರಣಾ ಯೋಜನೆ, ಸಮಗ್ರ ಚರಂಡಿ ವ್ಯವಸ್ಥೆ ಯೋಜನೆ. ಸೊ ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೋದು ಆಲ್ರೆಡಿ. ಇತ್ತೀಚೆಗೆ ಹಾಗೆ 2017-18ರಲ್ಲಿ ತುಂಬಾ ಸುದ್ದಿಯಲ್ಲಿತ್ತು ಎತ್ತಿನ ಹೊಳೆ ಯೋಜನೆ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಕೇಳಿದರೆ ಸಮಗ್ರ ಕುಡಿಯುವ ನೀರಿನ ಯೋಜನೆ. ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ 23ನೇ ಕ್ವಶನ್ ಕರ್ನಾಟಕದ ಅಕ್ಕಿ ಹಬ್ಬದ ಪಕ್ಷಿ ಉತ್ಸವ ಅಂತ ಏನ್ ಕರಿತೀವಲ್ಲ ಅದು 3ನೇ ಆವೃತ್ತಿ ಆದದ್ದು ಎಲ್ಲಿ? ಇದು 2017-18 ಕ್ವಶನ್ ಪೇಪರ್ ಆಗಿರೋದ್ರಿಂದ ಆಗ ನಡೆದಿರ್ತಕ್ಕಂಥ ಒಂದು ಪಕ್ಷಿ ಉತ್ಸವದ ಬಗ್ಗೆ ಕೇಳಿದ್ದಾರೆ. ಸೊ ಆಗ ನಡೆದಿದ್ದೆಲ್ಲಪ್ಪ ಅಂದ್ರೆ
ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. 23 ಕ್ವಶನ್ಸ್ಗೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಬ್ರಹ್ಮಗಿರಿ ವನ್ಯಜೀವಿ ಅಭಯಧಾಮ ಅಂತ ಕೊಟ್ಟಿದ್ದಾರೆ. ದಾಂಡೇಲಿ ಹಾಗೆ ರಾಣೆಬೆನ್ನೂರು ಕೃಷ್ಣ ಪಕ್ಷಿಧಾಮ ಅಂತ ಕೊಟ್ಟಿದ್ದಾರೆ. ಸೊ 2021ರಲ್ಲಿ ಏನು ಈಗ ನಡಿಬೇಕಾಗಿರುವಂಥ ಪಕ್ಷಿ ಹಬ್ಬ ಎಲ್ಲಿ ನಡೀತಿದೆಪ್ಪ ಅಂತಂದ್ರೆ ಬೆಳಗಿರಿ ರಂಗನ ಬೆಟ್ಟ ಅಂತ ಬೆಳಗಿರಿ ರಂಗನ ಬೆಟ್ಟ ಅಂತ ರಂಗಸ್ವಾಮಿ ಬೆಟ್ಟ ಅಂತ ಟೆಂಪಲ್ ಅಂತ ಏನು ಕರಿತೀವಲ್ಲ ಅಲ್ಲಿ ನಡೀತಿದೆ. ಸೊ BR ಹಿಲ್ಸ್ ಅಂತಾನೂ ಕರೀತಾರೆ. ಇದು 2021 ಈ ಸಲ ನಡಿಬೇಕಾಗಿರ್ತಕ್ಕಂಥ ಅಕ್ಕಿ ಹಬ್ಬದ ಪ್ಲೇಸ್ ಯಾವುದು? ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ. ಸೊ ಇದು 2017ರಲ್ಲಿ ಇಲ್ಲಿರುವಾಗನೇ ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ ನಡೀತು. 18ರಲ್ಲಿ ಬೀದರಲ್ಲಿ ನಡೀತು. 20ರಲ್ಲಿ ಬಂದ್ಬಿಟ್ಟು ನಂದಿ ಹಿಲ್ಸ್ ಬೆಂಗಳೂರಲ್ಲೇ ನಡೆದಿತ್ತು. ಈ ಸಲನು ಬೆಂಗಳೂರಲ್ಲೇ ನಡೀತಾ ಇದೆ. ಇದು 2017-18 ಕ್ವಶನ್ ಪೇಪರ್ ಆಗಿರೋದ್ರಿಂದ ಆ ಟೈಮಲ್ಲಿ ನಡೆದಿರ್ತಕ್ಕಂಥ ಪಕ್ಷಿ ಹಬ್ಬದ ಬಗ್ಗೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬರ್ಬೋದು. ನೆಕ್ಸ್ಟ್ 21 ಈ ಸಲ ನಡೀತಾ ಇರೋದು ಬೆಂಗಳೂರಲ್ಲಿ, ಅದು ಬೆಳಗಿರಿ ರಂಗಸ್ವಾಮಿ ಬೆಟ್ಟದಲ್ಲಿ. 24th ಕ್ವಶನ್ ಬರೋದಾದ್ರೆ ಭಾರತದಲ್ಲಿ ಕೆಂಪು ಪಾಂಡ ಸ್ವಾಭಾವಿಕ ದೊರೆಯುವುದು ಪಶ್ಚಿಮ ಹಿಮಾಲಯದಲ್ಲಿ ಮಾತ್ರ. B1 ಭಾರತದಲ್ಲಿ ಲೋರಿಯಸ್ ಕಾಡು ಪಾಪದಂತ ಪ್ರಾಣಿ ವಾಸವಾಗಿರುವುದು ಈಶಾನ್ಯದ ದಟ್ಟ ಪ್ರದೇಶಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 1ನೇದು ಎ ಮಾತ್ರ, ಬಿ 2ನೇದು ಬಿ ಮಾತ್ರ, 3ನೇದು ಎ ಬಿ ಇವೆರಡು, 4th ಒಂದು ಎ ಆಗಲಿ ಬಿ ಆಗಲಿ ಎಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ಬಿ ಒಂದೇ. ಸೊ ಭಾರತದಲ್ಲಿ ಕೆಂಪು ಪಾಂಡ ನಮ್ಮ ಹಿಮಾಲಯದಲ್ಲಿ ಪಶ್ಚಿಮ ಹಿಮಾಲಯದಲ್ಲಿ ಸಿಗೋದಿಲ್ಲ. ಇಲ್ಲಿ ವೈಟ್ ಪಾಂಡ ಅಂತ ಏನು ಕರಿತಿಲ್ಲ, ಹಿಮ ಕರಡಿ ಅಂತ ಏನು ಕರಿತೀವಲ್ಲ ಅದು ಸಿಗುತ್ತೆ. ಸೊ ಭಾರತದಲ್ಲಿ ಲೋರೆಸ್ ಅಥವಾ ಕಾಡು ಪಾಪದಂತ ಇಲ್ಲಿ ಚಾಂಬಲ್ ಬೆಟ್ಟ ಅಂತ ಏನು ಕರಿತೀವಲ್ಲ ಅಲ್ಲಿ ಈಶಾನ್ಯ ದಟ್ಟ ಅರಣ್ಯಗಳಲ್ಲಿ ಇದು ಸಿಗುತ್ತೆ. ಸೊ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. 25 ಆನ್ಸರ್ ಬಂದಾಗ ಪಟ್ಟಿ 1ರಲ್ಲಿ ಸಂಸ್ಥೆ ಕೊಟ್ಟಾರೆ. ನೆಕ್ಸ್ಟ್ ಅದರ ನಗರಗಳನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ. ಎ ಸೆಂಟ್ರಲ್ ಆ್ಯರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಿ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಿ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ, ಡಿ ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಆ್ಯಂಡ್ ಎಕೋ ರಿಹ್ಯಾಬಿಲಿಟೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 25th ಆನ್ಸರ್ ಬಂದ್ಬಿಟ್ಟು 2ನೇದಾಗುತ್ತೆ ಸ್ನೇಹಿತರೆ. ಸೆಂಟ್ರಲ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೋಧ್ಪುರದಲ್ಲಿದೆ. ಬಿ ಆಪ್ಷನ್ಗೆ ಬೆಂಗಳೂರು, ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರಲ್ಲಿದೆ ಅಂತ ಇದು ಒಂದು ಗೊತ್ತಾದರೆ ಆನ್ಸರ್ ಆರಾಮಾಗಿ ಮಾಡ್ಬೋದು. ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ 4th ಒಂದು ರಾಂಚಿ ಆ್ಯಂಡ್ ಡಿ ಒಂದು ಜೋಧ್ಪುರ್. ಸೊ 26th ಬರೋದಾದರೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 3 ಇವುಗಳನ್ನು ಜೋಡಿಸುತ್ತೆ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 1, 2, 3 ಇವುಗಳ ಬಗ್ಗೆ ಹಾಗೆಯೇ 4, 5 ಇವುಗಳ ಬಗ್ಗೆನೂ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 3 ಇದು ಜೋಡಿಸೋದು ಯಾವುದ್ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ದೆಹಲಿ ಅಹಮದಾಬಾದ್ನೊಂದಿಗೆ, 2ನೇ ದೆಹಲಿ ಮುಂಬೈಯೊಂದಿಗೆ, 3ನೇ ಆಪ್ಷನ್ ಆಗ್ರಾವನ್ನು ಕೋಲ್ಕತ್ತಾದೊಂದಿಗೆ, 4ನೇದು ಆಗ್ರಾವನ್ನು ಮುಂಬೈಯೊಂದಿಗೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ 4th one ಆಗ್ರಾವನ್ನು ಮುಂಬೈಯೊಂದಿಗೆ ಜೋಡಿಸುತ್ತೆ. ಯಾವುದು? ಹೆದ್ದಾರಿ ಸಂಖ್ಯೆ 3. ಸೊ